ಕಂಪ್ಯೂಟರ್ದನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು HRMS ESS 2.0 ಆ್ಯಪ್ ಮೂಲಕ ಯಾವ ರೀತಿ ತಮ್ಮ ಸೇವಾ ಸೌಲಭ್ಯಗಳನ್ನು ಪರೀಕ್ಷೆ ಮಾಡಿಕೊಳ್ಬೇಕು, ಹಾಗೆ ವೇತನ ಸ್ಲಿಪ್ಗಳು ಮತ್ತು ಸಾಮಾನ್ಯ ಭವಿಷ್ಯ ನಿಧಿಯ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಕುಳಿತಲ್ಲಿಯೇ ಯಾವ ರೀತಿ ಪರೀಕ್ಷೆ ಮಾಡ್ಕೋಬಹುದು ಸೇವಾ ವಿವರಗಳನ್ನು ಅನ್ನೋದನ್ನು ತೋರಿಸಿಕೊಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಪ್ಲೇಸ್ಟೋರಲ್ಲಿ HRMS ESS 2.0 ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದರಲ್ಲಿ ತಮಗೆ ಇಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಕರ್ನಾಟಕ ಸರ್ಕಾರದ ಲೋಗೋ ಚಿತ್ರ ಇರುವಂತಹ HRMS ESS ಆ್ಯಪನ್ನು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ರಿಜಿಸ್ಟರ್ ಆಗೋದು ಹೇಗೆ, ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಂಪ್ಯೂಟರ್ದನು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ತಮಗೇನಾದರೂ ಅನುಮಾನಗಳಿದ್ದಲ್ಲಿ ಆ ವಿಡಿಯೋವನ್ನು ವೀಕ್ಷಿಸಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ರಿಜಿಸ್ಟರ್ ಆಗೋದು ಹೇಗೆ ಅನ್ನೋದನ್ನು ನೋಡಿಕೊಳ್ಳಿ. ಈಗ ಮೊದಲಿಗೆ ಸೇವಾ ಸೌಲಭ್ಯಗಳನ್ನು ಯಾವ ರೀತಿ ಪಡೆಯೋದು ಅನ್ನೋದನ್ನು ತೋರಿಸಿಕೊಡಲಿದ್ದೇನೆ. ಮೊದಲಿಗೆ ಆ್ಯಪನ್ನು ಓಪನ್ ಮಾಡಿದಾಗ ತಮಗೆ KGID ನಂಬರನ್ನು ನಮೂದಿಸಬೇಕಾಗುತ್ತೆ. ಆಮೇಲೆ ತಾವು ಸೆಟ್ ಮಾಡಿಕೊಂಡಿರುವಂತಹ 8ರಿಂದ 16 ಅಕ್ಷರಗಳ ಪಾಸ್ವರ್ಡನ್ನು ನಮೂದಿಸಬೇಕಾಗತ್ತೆ. ತದನಂತರ ಕ್ಯಾಪ್ಚಾವನ್ನು ನಮೂದಿಸಿ ಮುಂದುವರಿದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ಎಂಟರ್ ಮಾಡಿದ ನಂತರ ನಿಮಗೆ ಲಾಗಿನ್ ಪುಟ ತೆರೆದುಕೊಳ್ಳುತ್ತೆ. ಮೊದಲಿಗೆ ಲಾಗಿನ್ ಪುಟದಲ್ಲಿ ತಮಗೆ ಈ ರೀತಿ ಕಾಣಿಸುತ್ತೆ. ಮೊದಲಿಗೆ ಇಲ್ಲಿ ಕೆಳಭಾಗದಲ್ಲಿ ತಾವು ನೋಡ್ಬೋದು ಮುಖಪುಟ, ಸೇವೆಗಳು, ಪ್ರೊಫೈಲ್ ಅಂತಿದೆ. ಇದು ಮುಖಪುಟ ಈಗ ಕಾಣಿಸ್ತಾ ಇರೋದು. ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿ 8 ಆಪ್ಷನ್ಗಳು ಕಾಣಿಸುತ್ತೆ. ಒಂದನೇದು ವೇತನ ಪಟ್ಟಿ, ರಜಾ, ಸಾಲ, ಮುಂಗಡ, ವಿಮೆ, ವಸೂಲಾತಿ, ಸಹಾಯವಾಣಿ, ಅಕೌಂಟೆಂಟ್ ಜನರಲ್ ಅಂತೇಳಿ. ವೇತನ ಪಟ್ಟಿಯ ಮೇಲೆ ತಾವಿಲ್ಲಿ ಕ್ಲಿಕ್ ಮಾಡಿದಾಗ ತಮಗೆ ಇಲ್ಲಿ ಮೇಲ್ಭಾಗದಲ್ಲಿ ಇಯರ್ ಕಾಣಿಸುತ್ತೆ. ಇಯರಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದು 2025 ಇದೆ, 2026 ಇದೆ. ತದನಂತರ ಇಲ್ಲಿ ವರ್ಷವನ್ನು ಸೆಲೆಕ್ಟ್ ಮಾಡಿದ ನಂತರ ತಿಂಗಳುಗಳನ್ನು ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. HRMS 2 ಡಿಸೆಂಬರ್ ಮಂತಿಂದ ಇಡೀ ರಾಜ್ಯಾದ್ಯಂತ ಜಾರಿಗೆ ಬಂದಿದ್ದರಿಂದ 2025 ಡಿಸೆಂಬರ್ ಇಂದ ಮಾತ್ರ ಪೇ ಸ್ಲಿಪ್ ಇಲ್ಲಿ ಲಭ್ಯ ಇದೆ. ಮುಂದಿನ ದಿನಗಳಲ್ಲಿ ತದನಂತರದಲ್ಲಿ ಡಿಸೆಂಬರ್ 2025ರಿಂದ ಮುಂದೆ ಬರುವಂತಹ ಎಲ್ಲ ತಿಂಗಳ ಪೇ ಸ್ಲಿಪ್ಗಳನ್ನು ತಾವಿಲ್ಲಿ ನೋಡ್ಬೋದಾಗಿರುತ್ತೆ, ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಮೊದಲಿಗೆ ಇಲ್ಲಿ ಡಿಸೆಂಬರನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಡಿಸೆಂಬರ್ಗೆ ಸಂಬಂಧಪಟ್ಟಂತೆ ಪೇ ಸ್ಲಿಪ್ಪು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ವೇತನ ಪಟ್ಟಿ, ಪಾವತಿ ಚೀಟಿ, ಅಂಕಿಅಂಶಗಳು ಅಂತಿದೆ. ಇಲ್ಲಿ ಕಣ್ಣಿನ ಚಿತ್ರ ಇದೆ. ಆ ಕಣ್ಣಿನ ಚಿತ್ರದ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ತಮ್ಮ ವೇತನ ಮಾಹಿತಿಗಳು ಕಾಣಿಸುತ್ತೆ. ಕೆಳಭಾಗದಲ್ಲಿ ಇಲ್ಲಿ ಗಳಿಕೆಗಳಿದೆ, ಬೇಸಿಕ್ ಇದೆ, DA ಇದೆ, HRA ಇದೆ, PP, ನಿಮ್ಗೆ ಏನು ಅಲಯನ್ಸ್ಗಳಿದೆ ಅದಿರುತ್ತೆ. ಕಡಿತಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೇನು ರಿಡಕ್ಷನ್ಸ್ ಇದೆ ಅದು ಕಾಣಿಸುತ್ತೆ. ತಾವಿಲ್ಲಿ ಕೆಳಭಾಗದಲ್ಲಿ ಈ ಸರ್ಕಲ್ ವೃತ್ತಾಕಾರದ ಚಿತ್ರದ ಕೆಳಭಾಗದಲ್ಲಿ ತಮಗೆ ಪೇ ಸ್ಲಿಪ್ ಇಲ್ಲಿ ಡೌನ್ಲೋಡು ಚಿತ್ರ ಇದೆ. ಈ ಡೌನ್ಲೋಡ್ ಚಿತ್ರದ ಮೇಲೆ ಬಾಣದ ಗುರುತು ಮೇಲೆ ತಾವೇನಾದರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಇಲ್ಲಿ ಬೇರೆ ತಿಂಗಳು ನೋಡಬೇಕು ಅಂದರೆ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ತಿಂಗಳು ಇಲ್ಲಿ ನೋಡಿ, ಇಲ್ಲಿ ಜನವರಿ ಇದೆ, ಫೆಬ್ರವರಿ ಇದೆ, ಮಾರ್ಚ್ ಇದೆ, ಮೇ ಇದೆ, ಏಪ್ರಿಲ್ ಪೇ ಸ್ಲಿಪ್ಪು ಯಾರಿಗೂ ಸಹಿತ ಜನ್ರೇಟ್ ಆಗಿರೋದಿಲ್ಲ, ಅದು ಲಭ್ಯ ಇರೋದಿಲ್ಲ. ಇದು ಪೇ ಸ್ಲಿಪ್ಪು HRMSಗೆ ಅಪ್ಡೇಟ್ ಮಾಡೋದು ಪ್ರತಿ ತಿಂಗಳ 5ನೇ ತಾರೀಕಿನ ನಂತರ. ಅಂದರೆ 5ನೇ ತಾರೀಕಿನ ನಂತರ ಯಾರ್ಯಾರು ವೇತನವನ್ನು ಪಾವತಿಯಾಗುತ್ತೆ ವೇತನ ಮತ್ತು ಬಟವಾಡೆ ಅಧಿಕಾರಿಗಳಿಂದ, ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಅಪ್ಡೇಟ್ ಆಗಿರುತ್ತೆ. ಅದು ಪ್ರತಿ ತಿಂಗಳ 5ನೇ ತಾರೀಕು ಒಳಗಡೆ ಯಾರ್ಯಾರು ವೇತನ ಪಡಿತಾರೆ ಅಂಥವ್ರಿಗೆ HRMSಲ್ಲಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಮಾಡ್ತಾರೆ. ತದನಂತರ ಇಲ್ಲಿ ಮೇಲ್ಭಾಗದಲ್ಲಿ ವೇತನ ಪಟ್ಟಿಯಿಂದ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ತಾವಿಲ್ಲಿ ರಜಾ ಸೌಲಭ್ಯಗಳನ್ನು ನೋಡ್ಬೋದು. ಇಲ್ಲಿ ಗಳಿಕೆ ರಜೆ ಇದೆ, ಸಾಂದರ್ಭಿಕ ರಜೆ ಇದೆ, ಅರ್ಧ ವೇತನ ರಜೆ ಇದೆ. ಅಪ್ಲೈಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೇನಾಗುತ್ತೆ, ನೀವು ಯಾವುದ್ಯಾವುದು ಲೀವನ್ನು ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ.
ತದನಂತರ ಇಲ್ಲಿ ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತಿದೆ. ಇಲ್ಲಿ ಅಪ್ಲೈ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಬಗ್ಗೆ ವಿವರವಾಗಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ, ಅದನ್ನು ತಾವು ನೋಡ್ಕೋಬೋದು. ಅದಾದ ನಂತರ ಸಾಲಗಳ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸಕ್ರಿಯ ಸಾಲಗಳಿದೆ, ಮುಚ್ಚಿದ ಸಾಲಗಳಿದೆ. ಸಕ್ರಿಯ ಸಾಲಗಳೇನಾದರೂ ಅಂದರೆ ರನ್ನಿಂಗ್ ಪಾಲಿಸಿ ಲೋನ್ಸ್ ಏನಾದರೂ ಇದ್ದರೆ GPF ಮತ್ತು KGID ಇಲ್ಲಿ ತೋರಿಸುತ್ತೆ. ಅದಾದ ನಂತರ ಮುಚ್ಚಿದ ಸಾಲಗಳು ಯಾವುದಾದ್ರೂ ಇದ್ದರೆ, ಕ್ಲೋಸ್ ಆಗಿರೋದಿದ್ದರೆ ಅದು ತೋರಿಸುತ್ತೆ. ತಾವು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿವರಗಳನ್ನು ಪರಿಶೀಲನೆ ಮಾಡ್ಕೋಬೋದು. ಅದಾದ ನಂತರ ಮುಂಗಡಗಳಲ್ಲಿ ಇಲ್ಲಿ ಹಬ್ಬದ ಮುಂಗಡಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ, ಇದ್ರ ಬಗ್ಗೆನೂ ಕಂಪ್ಯೂಟರ್ದನು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೆ, ಅದ್ರ ಬಗ್ಗೆ ನೋಡ್ಕೋಬೋದು. ಇನ್ನು ವಿಮೆ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಪಾಲಿಸಿಗಳು ಯಾವ್ಯಾವುದಿದೆ ಸಕ್ರಿಯ ವಿಮೆಗಳನ್ನು ವೀಕ್ಷಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದನ್ನು ತಾವಿಲ್ಲಿ ಚೆಕ್ ಮಾಡ್ಕೋಬೋದು. ಪಾಲಿಸಿ ಅಮೌಂಟ್ಗಳ ಬಗ್ಗೆ ಚೆಕ್ ಮಾಡ್ಕೋಬೋದು, ಪಾಲಿಸಿ ನಂಬರ್ಸ್ ಬಗ್ಗೆನೂ ಚೆಕ್ ಮಾಡ್ಕೋಬೋದು. ಒಮ್ಮೆ ದಯವಿಟ್ಟು ನಮ್ಮ ನೌಕರರು ತಾವು HRMSನಲ್ಲಿ ಏನು ನಮೂದಾಗಿದೆ ಆ ಪಾಲಿಸಿ ನಂಬರ್ಗಳನ್ನು ದಯಮಾಡಿ ವಿಮಾ ಕಂತು ಮತ್ತು ಪಾಲಿಸಿ ನಂಬರ್ಗಳನ್ನು ಮನವಿ ಮಾಡ್ತಾ ಇದ್ದೇನೆ, ಒಮ್ಮೆ ಪರಿಶೀಲಿಸಿಕೊಳ್ಳಿ. ಅದಾದ ನಂತರ ವಸೂಲಾತಿಗಳಲ್ಲೇ ಅಂದರೆ ಇಲ್ಲಿ ಲೋನ್ಗಳ ಬಗ್ಗೆ ಸಕ್ರಿಯ ಚೇತರಿಕೆಗಳು ಲೋನ್ಗಳ ಬಗ್ಗೆ ಇರುತ್ತೆ. ಇಲ್ಲಿ ಲೋನ್ಗಳ ಬಗ್ಗೆ ತಾವು ಸಕ್ರಿಯ ಅಂದರೆ ಲೋಕಲ್ ರಿಕವರೀಸ್ ಬಗ್ಗೆ ಇಲ್ಲಿ ವಸೂಲಾತಿಗಳಿರ್ತದೆ. ಇದು ಸಹಾಯವಾಣಿ ಅಂತ ಇರುತ್ತೆ. ಇಲ್ಲಿ ಟಿಕೆಟನ್ನು ರೈಸ್ ಮಾಡಿ ತಾವು ಸಹಾಯವನ್ನು ಪಡಿಬೋದು. ಹೊಸ ಆಪ್ಷನ್ಸ್ ಒಂದು ಕೊಟ್ಟಿದ್ದಾರಲ್ಲ ಇಲ್ಲಿ ಅಕೌಂಟೆಂಟ್ ಜನರಲ್ಲು, ಇಲ್ಲಿ ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ನೋಡಿ AG ಸ್ಲಿಪ್ ಇದೆ, AG GPF ರಿಕ್ವೆಸ್ಟ್ ಇದೆ, AG GPF ಹಿಸ್ಟ್ರಿ ಇದೆ, ಆ್ಯನ್ಯಲ್ ಸ್ಟೇಟ್ಮೆಂಟ್ ಅಂತಿದೆ. ಇಲ್ಲಿ ಆ್ಯನ್ಯಲ್ ಸ್ಟೇಟ್ಮೆಂಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನೀವು ಡೀಟೇಲ್ಸನ್ನು ನೋಡ್ಕೋಬೋದು. ಇಲ್ಲಿ ಸೆಲೆಕ್ಟ್ ಫೈನಾನ್ಷಿಯಲ್ ಇಯರ್ ಅಂತಿದೆ. ಕೆಳಭಾಗದಲ್ಲಿ ಆ್ಯನ್ಯಲ್ ಸ್ಟೇಟ್ಮೆಂಟ್ ಡೀಟೇಲ್ GPF ಆ್ಯನ್ಯಲ್ ಡೀಟೇಲ್ಸ್ ಕೆಳಗಡೆ ತಾವಿಲ್ಲಿ 4 ವರ್ಷಗಳ GPF ಬ್ಯಾಲೆನ್ಸ್ ಶೀಟ್ಗಳನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ವ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ವೀಕ್ಷಣೆ ಮಾಡ್ಬೋದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲಲ್ಲಿ ಈಸಿಯಾಗಿ ತಮಗೇನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಅದಾದ ನಂತರ ಇಲ್ಲಿ AG ಪೇ ಸ್ಲಿಪ್ಪಲ್ಲಿ ಇಲ್ಲಿ ಗ್ರೂಪ್ A ಮತ್ತು ಗ್ರೂಪ್ B ಆಫೀಸಸ್ಗೆ AG ಪೇ ಸ್ಲಿಪ್ ಅಂತ ಇರುತ್ತೆ, ಅದನ್ನು ತಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. AG GPF ರಿಕ್ವೆಸ್ಟ್ ಅಂದರೆ ಇಲ್ಲಿ ರಿಕ್ವೆಸ್ಟಲ್ಲಿ ಇಲ್ಲಿ ತಾವು ಲೋನ್ಗಳಿಗೆ ಇವಕ್ಕೆ ಅಪ್ಲೈ ಮಾಡುವಂಥದ್ದು, ಇದು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳುವಂಥದ್ದು. ಮುಂದಿನ ದಿನಗಳಲ್ಲಿ ಹಲವಾರು ನೌಕರರಿಗೆ ಸಂಬಂಧಿಸಿದ ಹಲವಾರು ಸೇವಾ ಸೌಲಭ್ಯಗಳನ್ನು ಈ HRMS ESS ಆ್ಯಪ್ಗೆ ಡೌನ್ಲೋಡ್ ಮಾಡಿಕೊಂಡು ಸೇವೆಗಳನ್ನು ಪರಿಶೀಲನೆ ಮಾಡ್ಕೋಬೋದು. ಪ್ರತಿಯೊಂದು ಸೌಲಭ್ಯಗಳನ್ನು ಸರ್ಕಾರಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರಯತ್ನದ ಫಲವಾಗಿ ಇವೆಲ್ಲ ಸೌಲಭ್ಯಗಳು ನೌಕರರಿಗೆ ಕುಳಿತಲ್ಲಿಯೇ ನೀಡಬೇಕು ಅನ್ನೋದು ಕಾರಣದಿಂದ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿರುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಈ HRMS ESS ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಯಾವುದೇ ಕಚೇರಿಗೆ ಅಲೆದಾಡದೆ ಕುಳಿತಲ್ಲಿಯೇ ತಮ್ಮ ಸೇವಾ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿರುವ ಯೋಜನೆ ಸದ್ಬಳಕೆ ಮಾಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಅದಾದ ನಂತರ ದಯಮಾಡಿ ತಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಆಗುವುದನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಈ ಆ್ಯಪ್ ಮೂಲಕ ಲಾಗೌಟ್ ಆಗುವುದನ್ನು ದಯಮಾಡಿ ಮರಿಬಾರ್ದು. ಕೇಳುತ್ತೆ ಸರಿ ಅಂತ ಕ್ಲಿಕ್ ಮಾಡಿ ಲಾಗೌಟ್ ಆಗುತ್ತೆ. ಇದು ಮತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ರಿಜಿಸ್ಟರ್ ಆಗೋರು ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೇಳುವಂಥ ಮಾಹಿತಿಗಳನ್ನು ತುಂಬಿ ತಾವು ರಿಜಿಸ್ಟರ್ ಆಗ್ಬೋದು. ಇದಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳು ಕಂಪ್ಯೂಟರ್ದೋನು ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇದೆ, ತಾವೆಲ್ಲ ವೀಕ್ಷಣೆ ಮಾಡ್ಬೋದು. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.